ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆಗೆ ಎಂಥ ಶಾಕ್ ಕೊಡ್ತಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಹಿಡಿದಿರುವ ದಾರಿ ಯಾವುದು? ಸೈಲೆಂಟ್ ಆಗಿದಾರಲ್ಲ ಅಂತ ಮೀಡಿಯಾದವ್ರು ಕೇಳಿ ಈಗ ತಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಸೈಲೆಂಟ್ ಆಗಿ ತಿಳಿಸಿದ್ದಾರೆ. ಹಾಗಾದರೆ ಇದು ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ, ರಾಜ್ಯ ನಾಯಕತ್ವಕ್ಕೆ ಯಾವ ರೀತಿ ಸಂಕಷ್ಟವನ್ನು ತಂದಿಡ್ತಾ ಇದೆ, ಭವಿಷ್ಯದಲ್ಲಿ ತಂದಿಡಲಿದೆ ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಈಗ ಡೆಲ್ಲಿಗೆ ಹಾರಿದ್ದಾರೆ. ಈ ಹೊತ್ತಲ್ಲಿ ಗಮನ ಸೆಳೆತಾ ಇರುವಂತಹ ಬೆಳವಣಿಗೆ ಏನೇನೋ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಲೇಟೆಸ್ಟ್ ಅಪ್ಡೇಟ್ ಕೊಟ್ಬಿಡ್ತೀವಿ, ಆಮೇಲೆ ಏನು ಮಾಡ್ತಿದ್ದಾರೆ ಅನ್ನುವ ಅತ್ಯಂತ ಮಹತ್ವದ ವಿಚಾರ ಚರ್ಚೆ ಮಾಡ್ತಾ ಹೋಗೋಣ. ಸದನದ ಮೊದಲ ದಿನ ಬಂದಿರಲಿಲ್ಲ, ಅಲ್ಲೂ ಕೂಡ ಮುನಿಸು ಗಮನ ಸೆಳೆದಿತ್ತು. ಆಮೇಲೆ ಇಲ್ಲಿ CLP ಮೀಟಿಂಗು ತುಂಬ ಇಂಪಾರ್ಟೆಂಟು, ಈಗೆಲ್ಲ ಹೊತ್ಕೊಂಡು ಉರಿತಾ ಇದೆ. ನಾಗೇಂದ್ರ ರಾಜೀನಾಮೆ ಅದು ಇದು ಸರ್ಕಾರಕ್ಕೆ ಕುತ್ತಿಗೆಗೆ ಬರುತ್ತೆ ಇದು. ಯಾಕಂದರೆ CBI ಚಾರ್ಜ್ ಶೀಟಲ್ಲಿ ನಾಗೇಂದ್ರನೇ ಅಪರಾಧಿ ಅಂತ ಆಗಿರೋವಾಗ ಡೈರೆಕ್ಟ್ ದುಡ್ಡು ಬಂದಿದೆ ಅನ್ನೋ ಸಾಕ್ಷಿ ಎಲ್ಲ CBI ಎತ್ಕೊಂಡಿರೋ ಹೊತ್ತಲ್ಲಿ BJP ಈಗ ಬಿಡೋ ಚಾನ್ಸೇ ಇಲ್ಲ. ತುಂಬ ಇಶ್ಯೂಸು ಸರ್ಕಾರಕ್ಕೆ ಟೆನ್ಷನ್ ತಂದಿಟ್ಟಿದೆ, KPSC, ED ರೈಡು ಅದು ಇದು ಅಂತ. ಬಟ್ ಚರ್ಚೆ ಮಾಡೋದಕ್ಕೆ, ಸಲಹೆ ಕೊಡೋದಕ್ಕೆ, ಗೈಡ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು CLP ಮೀಟಿಂಗಲ್ಲಿ ಗೈರಾಗಿದ್ದಾರೆ. ಯಾಕೆ ಸರ್ ಅಂತ ಕೇಳಿದ್ರೆ, ಶಿವಲಿಂಗೇಗೌಡರು ಮಾತು ಕೇಳಿಸ್ಕೊಳ್ಳಿ, ಅದು ಏನೋ ಆರೋಗ್ಯ ಸರಿ ಇಲ್ಲ ಅನ್ಸತ್ತೆ, ಅವ್ರೇನು ಸಿಟ್ಟು ಮಾಡ್ಕೊಂಡಿಲ್ಲ, ಅದೇನೋ ಆಗಿದೆ ಅನ್ಸತ್ತೆ. ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಸಿದ್ದರಾಮಯ್ಯನವರು ಯಾಕೋ ಬಂದಿಲ್ಲ ಅಂತಾರೆ. ಸೊ ಎಲ್ಲೆಲ್ಲಿ ತನ್ನ ಮುನಿಸನ್ನು ತೋರಿಸ್ಬೇಕೋ ಸಿದ್ದರಾಮಯ್ಯನವರು ಅದನ್ನು ನೇರವಾಗೇ ತೋರಿಸ್ತಾ ಇದ್ದಾರೆ. ಒಂದು, ಸಿದ್ದರಾಮಯ್ಯನವರು CLP ಸಭೆಗೂ ಬರಲಿಲ್ಲ ಸರ್. ಡಿ.ಕೆ. ಶಿವಕುಮಾರ್ ಅವರು ಫಸ್ಟ್ CLP ಸಿದ್ದರಾಮಣ್ಣವರು ಏನು ಯಾವ CLP ಸಭೆಯಲ್ಲಿ ಯಾವ ಉದ್ದೇಶಕ್ಕೆ ಬಂದಿಲ್ಲ ಗೊತ್ತಿಲ್ಲ. ಇವತ್ತು CWC ಸಭೆ ಕರೆದಿದ್ದಾರೆ, ಸೆಂಟ್ರಲ್ಲಿ ಹೋಗಿದ್ದಾರೆ. ಯಾರು ಯಾವ ಅಸಮಾಧಾನ ಇಲ್ಲ, ನೀವೇ ಅಸಮಾಧಾನ ಅಂತ ಹೇಳೋರು. ಯಾಕೆ ಅವ್ರು ಯಾವ ನೋಡ್ರಿ, ಅವ್ರಿಗೆ ಯಾವುದೋ ಆರೋಗ್ಯ ದೃಷ್ಟಿನೋ ಮತ್ತೊಂದು ಏನೋ ಇರಬಹುದು, ಬಂದಿಲ್ಲ. ಸದನಕ್ಕೆ ಬಂದಿದ್ಮೇಲೆ ಹೋಗಿರ್ತಾರೆ. ಸೊ ಸದನಕ್ಕೆ ಬಂದವರು CLP ಅಟೆಂಡ್ ಮಾಡದೆ ಹೋಗ್ತಾರೆ ಸಿದ್ದರಾಮಯ್ಯನವರು ಅಂದರೆ ಏನಿದೆ ಅವ್ರ ಮನಸ್ಸಲ್ಲಿ ಅನ್ನೋದು ಈಗ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿರೋದು. ಮೊನ್ನೆ ಏನು ಸರ್ ಸೈಲೆಂಟ್ ಆಗಿದ್ದೀರಾ ಅಂದರೆ, ನಾನೇನು ಸೈಲೆಂಟ್ ಆಗಿಲ್ಲ, CM ಅಲ್ವಲ್ಲ, ಈಗ ನಾನು ಮಾತಾಡ್ತಾ ಇಲ್ಲ ಅಷ್ಟೇ ಅಂತ ಹೇಳಿದರು ಅಲ್ವಾ. ಈಗ ಅಸಲಿಗೆ ಅವರು ಏನು ಮಾಡ್ತಿದ್ದಾರೆ ಅನ್ನೋ ಸೀಕ್ರೆಟ್ ತೆರೆದುಕೊಳ್ತಿದೆ ನೋಡಿ. ಅಹಿಂದ ಸಂಘಟನೆ ಓಪನ್ ಆಗಿ, ಈಗ ಸೀಕ್ರೆಟ್ ಅಂದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಬಟ್ ಈಗ ಓಪನ್ ಆಗೇ ಹೇಳ್ತಿದ್ದಾರೆ ಅಹಿಂದ ಸಂಘಟನೆ ಶುರುವಾಗಿದೆ ಅಂತ. ಸಿದ್ದರಾಮಯ್ಯನವ್ರಿಗೆ ಅಂದಿನಿಂದ ಇಂದಿನ ತನಕ ಸಂಕಷ್ಟ ಬಂದಾಗ ಕೈ ಹಿಡಿದಿದ್ದು ಅಹಿಂದ. JDS ಇಂದ ಬಂದಾಗಿರಬಹುದು, ಇಲ್ಲಿ CM ಆಗೋದಕ್ಕೆ ಅನುಕೂಲ ಆಗಿದ್ದಿರಬಹುದು, ಎಲ್ಲ ಅಹಿಂದ ಬಲವೇ ಅವ್ರನ್ನ ಕೈ ಹಿಡಿದಿದ್ದು, ಅಹಿಂದ ಸಂಘಟನೆನೇ ಅವ್ರನ್ನ ಕರ್ಕೊಂಡು ಬಂದಿದ್ದು. ಈಗ ಅದೇ ಅಹಿಂದ ಸಂಘಟನೆಗೆ ಅಖಾಡಕ್ಕೆ ಧುಮುಕಿದ್ದಾರೆ, ರಾಜ್ಯವ್ಯಾಪಿ ಪ್ರವಾಸ ಕೈಗೊಳ್ಳಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸಿಗ್ತಿರುವಂಥ ಲೇಟೆಸ್ಟ್ ಇನ್ಫಾರ್ಮೇಷನ್. ಇನ್ನೊಂದು ತಿಂಗಳ ಒಳಗಾಗಿ ಸಿದ್ದರಾಮಯ್ಯನವರು ರಾಜ್ಯವ್ಯಾಪಿ ಪ್ರವಾಸ ಮಾಡ್ತಾರೆ. ಹೈಕಮಾಂಡ್ ತಡೆಯತ್ತೆ ಅವರನ್ನು? ಅಹಿಂದ ಸಂಘಟನೆ ಮಾಡಬೇಡಿ ಅಂತ ಹೆಂಗೆ ತಡೆಯತ್ತೆ? ಈಗ ಕಾಂಗ್ರೆಸ್ಗೆ ಅಹಿಂದ ಬಲ ಬೇಕು, ಅದಕ್ಕೆ ಏನು ಹೇಳೋಕ್ಕಾಗಲ್ಲ. ಅಹಿಂದ ಸಂಘಟನೆ ಮಾಡಬೇಡಿ ಅಂದರೆ ಅದು ವೆರಿ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಸಮುದಾಯಗಳಿಗೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಲ್ಲದೆ ಈಗ ಅವ್ರನ್ನ ಕಟ್ಟಾಕಿ ಕೂರಿಸ್ತಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಹಾಗಾದರೆ ಈ ಸಮುದಾಯಗಳ, ಈ ಹಿಂದುಳಿದ ಸಮುದಾಯಗಳ ಪರವಾಗಿ ಧ್ವನಿ ಎತ್ತೋದೇ ಬೇಡ ಅಂತ ಹೇಳ್ತಿದೆಯಾ? ಇದೇನಾ ರಾಹುಲ್ ಗಾಂಧಿ ಅವ್ರಿಗಿರುವಂಥ ಅಹಿಂದ ಪ್ರೇಮ, OBC ಪ್ರೇಮ, ಅಲ್ಪಸಂಖ್ಯಾತರ ಮೇಲಿನ ಪ್ರೀತಿ ಅನ್ನುವ ಆಕ್ರೋಶ ಸಿಡಿಯುತ್ತೆ. ಸೊ ಏನು ಹೇಳೋಕ್ಕಾಗಲ್ಲ. ಅಹಿಂದ ಸಂಘಟನೆಗೆ ನಿಂತರೆ ಓಕೆ ಅನ್ನಲೇಬೇಕಾಗತ್ತೆ. ಅಹಿಂದ ಸಂಘಟನೆ ಶುರು ಮಾಡಿದ್ರೆ ಏನಾಗತ್ತೆ? ಡಿ.ಕೆ. ಶಿವಕುಮಾರ್ ಅವರಿಗೆ ಓಟ್ ತೆಗಿಬೇಕಾಗಿರೋದು ಒಂದು, ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಜೊತೆಗೆ ಯಾರ ಫೇಸು ನೋಡದೆ ಓಟ್ ಹಾಕೋರು ಮುಸ್ಲಿಂ ವೋಟ್ಸು, ಅದರ ಜೊತೆಗೆ ಹಿಂದೂಗಳು ಓಟ್ ಹಾಕಬೇಕಾಗಿದೆ, ಒಕ್ಕಲಿಗರು ಓಟ್ ಹಾಕಬೇಕಾಗಿದೆ, ಲಿಂಗಾಯತರು ಓಟು ಹಾಕಬೇಕಾಗಿದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಅವ್ರ ನಾಯಕತ್ವ ಮುಂದುವರಿಬೇಕು ಅಂದರೆ. ಬಟ್ ಅಹಿಂದ ಸಂಘಟನೆ ಈಗಲೇ ಶುರು ಮಾಡ್ತಿದ್ದಾರೆ. ಇನ್ನು 1.5 ವರ್ಷದಲ್ಲಿ ಅದು ಜೋರಾಗಿಬಿಟ್ರೆ ಏನಾಗುತ್ತೆ? ಇದು ಹಿಂದೂ ವಿರೋಧಿ ಅನ್ನುವಂಥ ಒಂದು ಭಾವನೆಯನ್ನು ಮೇಲ್ವರ್ಗಗಳಲ್ಲಿ ಹುಟ್ಟಾಕ್ಬಿಡತ್ತೆ.
ಧ್ರುವೀಕರಣಕ್ಕೆ ಕಾರಣ ಆಗುತ್ತೆ. ಒಕ್ಕಲಿಗ ಲಿಂಗಾಯತ ವೋಟ್ ಬ್ಯಾಂಕ್ ಧ್ರುವೀಕರಣಕ್ಕೆ ಅದು ದಾರಿಯಾಗ್ಬಿಡತ್ತೆ. ಮತ್ತು ಸಿದ್ದರಾಮಯ್ಯನವರ ಸುತ್ತ ಶಕ್ತಿ ಕೇಂದ್ರ ಹುಟ್ಟುಕೊಳ್ಳತ್ತೆ ಮತ್ತೊಮ್ಮೆ. ಈಗ ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಅಲ್ವಾ ಕಾಣಿಸ್ತಿರೋದು ಮೇಲ್ನೋಟಕ್ಕೆ. ಬಟ್ ಮತ್ತೊಮ್ಮೆ ಶಕ್ತಿ ಕೇಂದ್ರವಾಗಿ ಟಿಕೆಟು ಅಥವಾ ಯಾವುದೇ ಸ್ಥಾನಮಾನ ಬಾರ್ಗೇನಿಂಗ್ ಪವರನ್ನು ಪಡ್ಕೊಂಡು ಬಿಡ್ತಾರೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ಗೆ ಹಿಂದ ಓಟ್ ಬೇಕಂದ್ರೆ ಸಿದ್ದರಾಮಯ್ಯನವರು ಮಾತೇ ಕೇಳಬೇಕು ಅನ್ನೋ ರೀತಿಯಲ್ಲಿ ಶಕ್ತಿಯುತವಾಗಿ ನಿಲ್ತಾರೆ. ಯಾಕಂದರೆ ಅವ್ರಿಗಿನ್ನೂ ಶಕ್ತಿ ಇದೆ, ವಯಸ್ಸು ಇದೆ, ಓಡಾಡೋ ಶಕ್ತಿನೂ ಇದೆ. ಕೆಲವರೆಲ್ಲ ಅವ್ರ ವಯಸ್ಸಲ್ಲಿ ತುಂಬ ಡಲ್ಲಾಗಿಬಿಡ್ತಾರೆ, ಬಟ್ ಇನ್ನೂ ಚುರುಕಾಗಿ ಓಡಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಸೊ ರಾಜ್ಯ ಪ್ರವಾಸವನ್ನು ಶುರು ಮಾಡ್ತಿರೋದು ಒಂದು ಕಡೆ ಇಂಟ್ರೆಸ್ಟಿಂಗ್. ಆದರೆ ಅವ್ರು ಏನು ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ಜನಕ್ಕೆ. ನಾನಿದ್ದಾಗ ಜಾತಿ ಗಣತಿ ಮಾಡಿ ರಿಪೋರ್ಟನ್ನು ಟೇಬಲ್ ಮಾಡಿಸ್ದೆ, ಆದರೆ ನಾನಿದ್ದಾಗ ಜಾತಿ ಗಣತಿ ಆಯಿತು, ಅದಾದಮೇಲೆ ರಿಪೋರ್ಟು ರೆಡಿ ಆಯಿತು, ಅಕ್ಸೆಪ್ಟ್ ಆಯಿತು. ಬಟ್ ಈಗ ಅದು ಸುಮ್ಮನೆ ಧೂಳು ತಿಂತ ಕೂತಿದೆ, ಬಿಡಬಾರ್ದು ಹಾಗೆ ಇರೋದಕ್ಕೆ. ನೀವೆಲ್ಲ ಕಿತ್ತೆದ್ದು ಬನ್ನಿ, ಹೋರಾಟ ಮಾಡಿ. ನಾನು ನಾಯಕತ್ವ ವಹಿಸಬೇಕು ಅನ್ನೋ ಮಾತಲ್ಲ ಇಲ್ಲಿ. ನೀವು ಸಿಡಿದೇಳಬೇಕು, ಸಮುದಾಯ ಬರಬೇಕು ಅಂತ ತನ್ನ ಸರ್ಕಾರ ಏನು ಮಾಡ್ತಿದೆ ಈ ಸಮುದಾಯಗಳಿಗೆ ಅನ್ಯಾಯನ ಅದನ್ನು ಸರಿಪಡಿಸೋದಕ್ಕೆ ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ನಾನು ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ದೀನಿ, ಅದು ಹಂಗೆ ಇದೆ. ಈಗ ಜಾರಿ ಆಗ್ಬೇಕಲ್ಲ ಅದು. ಮತ್ತೆ ನೀವು ಸುಮ್ಮನೆ ಇದ್ರೆ ನೀವೆಲ್ಲಿ ಮಾಡ್ತಾ ಇದ್ದೀರಿ? ನಾನೇ ತರ್ತು ವಹಿಸ್ಕೊಳ್ಳೋದು ಬೇರೆಯಪ್ಪ. ನೀವೆಲ್ಲ ಸುಮ್ಮನೆ ಕೂತಿದ್ರ? ನೀವೇ ಈಗ ರಾಮಚಂದ್ರಪ್ಪ ನಾನು ನಿಂತ್ಕೊಳ್ಳೋದು ಬೇರೆ ವಿಚಾರ. ನೀವೇ ತಯಾರಾಗ್ಬೇಕಯ್ಯ. ಸೊ ಅಹಿಂದ ಮತ್ತು ತನ್ನ ಸಮುದಾಯ, ಕುರುಬ ಸಮುದಾಯ, OBC ಸಮುದಾಯಗಳನ್ನೆಲ್ಲ ಒಗ್ಗೂಡಿಸಿ ಸಿದ್ದರಾಮಯ್ಯನವರು ಮತ್ತೆ ಅತ್ಯಂತ ಬಲಿಷ್ಠರಾಗಿ ನಿಲ್ಲೋದಿಕ್ಕೆ ಸೈಲೆಂಟು ಅಂತ ಯಾಕೆ ಹೇಳ್ತಿದ್ದಾರೆ? ಸಿಟ್ಟು ಮಾಡ್ಕೊಂಡಿದ್ದಾರೆ. ತಾನು ಹೇಳಿದವ್ರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ. ಬಸವರಾಜ ಶಿವಣ್ಣವರು ಇರಬಹುದು, ಮತ್ತು ಸುಮಾರೆಲ್ಲ ಇದೆ. ಅವ್ರು ಹೇಳಿದ ಒಂದು 5-6 ಜನಕ್ಕೆ ಆಗಿರಬಹುದು. ಅದು ಅವ್ರು ಹೇಳಿದ್ರು ಅಂತ ಅಲ್ದಿದ್ರು ಕೆಲವರೆಲ್ಲ ಅನುಭವಿಗಳು ಬುದ್ಧಿವಂತರು ಕೊಡಲೇಬೇಕು, ಸೀನಿಯರ್ಸ್ಗೆ ಹಂಗೆ ಕೊಟ್ಟಿದ್ದಾರೆ. ಬಟ್ ಸಿದ್ದರಾಮಯ್ಯನವ್ರನ್ನ ಕಂಪ್ಲೀಟ್ ಕಡೆಗಣಿಸಿದ್ದಾರೆ, ಅವ್ರ ಮಾತನ್ನು ಕನ್ಸಿಡರೇ ಮಾಡಿಲ್ಲ ಅನ್ನೋ ಥರನೇ ಅಲ್ವಾ ಹಲವಾರು ವಿಚಾರಗಳಲ್ಲಿ ಚರ್ಚೆ ಕೇಳಿ ಬಂದಿದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಮುನಿಸನ್ನು ಬಹಿರಂಗವಾಗಿಯೇ ತೋರಿಸ್ತಿದ್ದಾರೆ. ಪತ್ರಿಕೆಯವರು ಬರೀತಾ ಇದ್ದಾರೆ. ಸರ್, ಅಹಿಂದ ಚಳವಳಿಯ ಮುಂದುವರಿಸೋ ವಿಚಾರದ ಏನಾಯ್ತು? ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25. ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಯಡಿಯೂರಪ್ಪನವರ ಸ್ಟೈಲಲ್ಲಿ ಮೆಸೇಜ್ ಕೊಡ್ತಿದ್ದಾರೆ. ಪ್ರಮಾಣ ವಚನಕ್ಕೆ ಗೈರು. ಸದನದ ಮೊದಲ ದಿನ ಅವರ ಆಬ್ಸೆನ್ಸು ಗಮನ ಸೆಳೀತು. CLP ಮೀಟಿಂಗಿಗೆ ಗೈರು. ಹೆಜ್ಜೆಗೂ ಡೆಲ್ಲಿಗೆ ಮೆಸೇಜ್ ಕೊಡ್ತಿರೋ ಸಿದ್ದರಾಮಯ್ಯನವರೀಗ ಓಪನ್ ಆಗಿ ಹೇಳಿದ್ದಾರೆ, ಅಹಿಂದ ಸಂಘಟನೆ ಶುರುವಾಗಿದೆ, ನಾನು ಅದರ ಭಾಗವಾಗಿದ್ದೀನಿ, ಜಾತಿ ಗಣತಿ ಅಕ್ಸೆಪ್ಟ್ ಮಾಡೋ ತನಕ DK ಶಿವಕುಮಾರ್ ಅವ್ರನ್ನ ಬಿಡಬೇಡಿ ಅಂತ ನೇರವಾಗಿ ಹೇಳಿದ್ದು ಆಯಿತು. ಸೊ BJPಗಿದು ನಿಜಕ್ಕೂ ಅಸ್ತ್ರವಾಗಿ ಪರಿಣಮಿಸತ್ತ. ಇಲ್ಲಿ BJP JDS ಒಂದಾಗಿ ಹೋರಾಟ ಮಾಡಿದ್ರೂ ಕೂಡ ಅಷ್ಟು ಸುಲಭ ಏನಿಲ್ಲ ಕರ್ನಾಟಕದಲ್ಲಿ. DK ಶಿವಕುಮಾರ್ ಅವರು ಒಳ್ಳೆ ಫೈಟ್ ಕೊಡೋದಕ್ಕೆ ಭರ್ಜರಿ ರಣತಂತ್ರ ಮಾಡ್ಕೊಂಡಿದ್ದಾರೆ. ಬಟ್ ಆಟ ಚೇಂಜ್ ಆಗೋದು ಯಾವಾಗ? ಸಿದ್ದರಾಮಯ್ಯನವರ ಎಂಟ್ರಿಯಿಂದ. ಈಗ ಅಹಿಂದ ಬಲ ಯಾರ್ಯಾರು ಲೀಡರ್ಸು, ಮಹದೇವಪ್ಪನವರು, ಜಮೀರ್ ಅಹಮದ್ ಖಾನ್ ಅವರು, ಸತೀಶ್ ಜಾರಕಿಹೊಳಿ ಇವರೆಲ್ಲ ಇದ್ದಾಗ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಬಲ ಅಂತ ಅನಿಸತ್ತೆ ಅಲ್ವಾ? ಈಗಿಲ್ವಲ್ಲ ಅವರು. ಈಗ ಇಲ್ವಲ್ಲ ಅನ್ನೋದೇ ಒಂದು ರಣತಂತ್ರದ ಭಾಗ ಅಂತಾನೆ ಮೇಲ್ನೋಟಕ್ಕೆ ಕಾಣಿಸ್ತಿರೋದು. ಯಾಕಂದರೆ ಜಮೀರ್ ಅವರು ಸಿದ್ದರಾಮಯ್ಯನವರಿಂದ ದೂರ ಆಗಕ್ಕೆ ಕಾರಣನೇ ಇಲ್ಲ. ಅಲ್ಲಿ ದಾವಣಗೆರೆ ಪ್ರತಿಷ್ಠೆಯಾಗಿ ತಗೊಂಡಿದ್ದು DK ಶಿವಕುಮಾರ್ ಅವರು. ಮಲ್ಲಿಕಾರ್ಜುನ್ ಫ್ಯಾಮಿಲಿಗೆ ಟಿಕೆಟ್ ಬೇಕು ಅಂತ. ಸಿದ್ದರಾಮಯ್ಯನವರು ಇನ್ನೂ ಏನೂ ಡಿಸೈಡ್ ಮಾಡಿರಲಿಲ್ಲ. ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬಾರದು ಅನ್ನೋ ಮನಸ್ಥಿತಿಯಲ್ಲೇನೂ ಇರಲಿಲ್ಲ. ಸೊ ದಾವಣಗೆರೆಯಲ್ಲಿ ಪ್ರತಿಷ್ಠೆ ಇದ್ದಿದ್ದು DK ಶಿವಕುಮಾರ್ ಅವ್ರಿಗೆ. ಜಮೀರ್ ಅವ್ರು ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು ಅಂತ ಸಿದ್ದರಾಮಯ್ಯನವರು ಇಲ್ಲಿ ದೂರ ಆಗೋದಕ್ಕೆ ಯಾವ ರೀಸನ್ಸು ಕಾಣಲ್ಲ ಅಂತ ಹೇಳ್ಕೊಳ್ಳುವಂಥದ್ದು.
ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರು ದೂರ ಅಂತ ಮಾತನಾಡ್ತಿರೋದು ಕೂಡ ರಣತಂತ್ರದ ಭಾಗದಂತೆ ಕಾಣಿಸ್ತಿದೆ. ಯಾಕಂದ್ರೆ ಈ ನಾಯಕರೆಲ್ಲ ನಾಳೆ ಯಾವ್ಯಾವ ದಾರಿ ಹಿಡಿತಾರೋ ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರು ಹೊಣೆ ಅಲ್ಲ. ಎಲ್ಲೆಲ್ಲಿ ಏನೇನು ಬ್ಲೂ ಪ್ರಿಂಟ್ ರೆಡಿ ಆಗುತ್ತೋ ಅದೆಲ್ಲ ಇಂಡಿವಿಜುವಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಈಗ ಜಮೀರ್ ಅವರು ಮುನಿಸ್ಕೊಂಡು ಕುದೀತಾ ಇದ್ದಾರೆ. ಸ್ವಾತಂತ್ರ್ಯ ದಿನೋತ್ಸವದ ಧ್ವಜಾರೋಹಣ ಮಾಡಲ್ಲ ಅನ್ನೋ ತನಕ ಹೇಳಿದ್ರು, ಆಮೇಲೆ ಅದು ಕಾಂಟ್ರವರ್ಸಿ ಆಯಿತು. ಆಮೇಲೆ ತನಗೆ ಉಸ್ತುವಾರಿನೇ ಬೇಡ ಅಂತ ಸೆಡ್ ಹೊಡೆದ್ರು. ಸೊ ಜಮೀರ್ ಅವರು ಈಗ ಖಾತೆ ಏನೋ ಸಿಕ್ಕಿದೆ, ಬಟ್ ಕುದೀತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ, ಲಕ್ಷ್ಮಣ್ ಸವದಿ ಅವ್ರಿಗೆ ದೊಡ್ಡ ಖಾತೆ ಸಹಕಾರಿ ಇಲಾಖೆ ಕೊಟ್ಟು ಚೆಕ್ಮೇಟ್ ಇಟ್ಟಿದ್ದಾರೆ DK. ಸೊ ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಏನು ನಡೆ ಅನುಸರಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಬೆಳಗಾವಿ ರಾಜಕಾರಣದಲ್ಲಿ ಬಹಳ ದೊಡ್ಡ ತಿರುವು ಇದು, ಲಕ್ಷ್ಮಣ್ ಸವದಿ ಅವರ ಎಂಟ್ರಿ ಕ್ಯಾಬಿನೆಟ್ಗೆ, ಅದರಲ್ಲೂ ದೊಡ್ಡ ಖಾತೆಯೊಂದಿಗೆ. ಹಾಗಾಗಿ ಇವರೆಲ್ಲ ಸಿದ್ದರಾಮಯ್ಯನವರಿಂದ ದೂರ ಆಗಿದ್ದಾರೆ ಅಂತ ಕಾಣಿಸ್ತಿರೋದೇ DKಗೆ ಅಸಲಿ ಚಾಲೆಂಜ. ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರ ಈಗ ಮತ್ತೆ ಪ್ರಯೋಗ ಆಗ್ತಾ ಇದೆ. ಬೆಲ್ಲೇರಿಸಿಬಿಟ್ಟಿದ್ದಾರೆ ಸಿದ್ದು ಮಾಜಿ CM ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ರಾಜ್ಯ ರಾಜಕಾರಣದಲ್ಲಿ. ಮತ್ತು ಇದನ್ನೆಲ್ಲ ಓಪನ್ ಆಗೇ ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಅವರ ಮುಂದಿನ ನಡೆ ಮತ್ತು ಇಲ್ಲಿನ ನಾಯಕತ್ವ, ಡೆಲ್ಲಿ ನಾಯಕತ್ವಕ್ಕೆ ಡೈರೆಕ್ಟ್ ಮೆಸೇಜ್ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.